ನಮಸ್ಕಾರ ಸ್ನೇಹಿತರೆ. ಕೆಎಲ್ ರಾಹುಲ್ ಅವರ ಅಬ್ಬರಕ್ಕೆ ತತ್ತರಿಸಿ ಹೋಯಿತು ಕಿವೀಸ್ ಪಡೆ. ಈ ಮೂಲಕ ಶತಕ ಬಾರಿಸಿ ಬರೆದರು ದೊಡ್ಡ ವಿಶ್ವ ದಾಖಲೆ. ಕೆಎಲ್ ರಾಹುಲ್ ಅವರು ಶತಕ ಬಾರಿಸಿ ಬರೆದ ವಿಶ್ವ ದಾಖಲೆಗಳಷ್ಟು ಎರಡನೆಯ ಏಕದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅವರ ಶತಕ ವೈಭವ ಯಾವ ತರ ಇತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಎರಡನೆಯ ಏಕದಿನ ಪಂದ್ಯ ರಾಜ್ಕೋಟ್ನಲ್ಲಿ ಆರಂಭವಾಗಿದೆ. ಈ ಒಂದು ಎರಡನೆಯ ಏಕದಿನ ಪಂದ್ಯದಲ್ಲಿ ಕನ್ನಡಿಗನ ಆರ್ಭಟಕ್ಕೆ ಕಂಪ್ಲೀಟ್ ಆಗಿ ಒಂದು ಕಿವೀಸ್ ಪಡೆ ಒಲಿಗೆ ಹೋಯಿತು. ಈ ಮೂಲಕ ಶತಕ ಬಾರಿಸಿ ಸೂಕ್ತ ದಾಖಲೆಯನ್ನ ಕೆಎಲ್ ರಾಹುಲ್ ಅವರು ತಮ್ಮ ಹೆಸರಿಗೆ ಬರ್ಕೊಂಡ್ರು. ಈ ಮೂಲಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ 8ನೇ ಶತಕವನ್ನ ತಮ್ಮ ಹೆಸರಿಗೆ ಬರೆದುಕೊಂಡ್ರೆ ಈ ಮೂಲಕ ಕೇವಲ 87 ಬಾರಿಗೆ ಶತಕ ಬಾರಿಸಿ ದಾಖಲೆ ಕೂಡ ಬರೆದರು. ಕೆಎಲ್ ರಾಹುಲ್ ಅವರು 92 ಬಾಲಿಗೆ ಅಜಯ 112 ಹೊಡೆದು ಟೀಮ್ ಇಂಡಿಯಾ ಬೃಹತ್ ಗುರಿ ದಾಟಲು ಹೆಲ್ಪ್ ಮಾಡಿದರು. ಒಂದು ಹಂತದಲ್ಲಿ ಟೀಮ್ ಇಂಡಿಯಾ 112ಕ್ಕೆ 4 ವಿಕೆಟ್ ಕಳೆದುಕೊಂಡಾಗ ಕೆಎಲ್ ರಾಹುಲ್ 23.3 ಓವರ್ನಲ್ಲಿ ಕ್ರೀಸ್ಗೆ ಎಂಟ್ರಿ ಬಂದರು. ಈ ಮೂಲಕ ಕ್ರೀಸ್ಗೆ ಬಂದಂತಹ ಕೆಎಲ್ ರಾಹುಲ್ ಅವರು ಕಿವೀಸ್ ಬೌಲರ್ಗಳ ಬೆಂಡೆತ್ತಿ ಅವರ ಬೆವರಿಳಿಸಿ ಕೇವಲ 87 ಬಾಲಲ್ಲಿ ಶತಕ ಬಾರಿಸಿ ದಾಖಲೆ ಬರೆದರು. 33 ವರ್ಷದ ಈ ಒಂದು ಕೆಎಲ್ ರಾಹುಲ್ ಏಕದಿನ ಕ್ರಿಕೆಟ್ನಲ್ಲಿ 8ನೇ ಶತಕವನ್ನು ಬಾರಿಸಿದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟಾರೆಯಾಗಿ 21 ಶತಕ ಇದಾಗಿತ್ತು. ಈ ಮೂಲಕ ಕೆಎಲ್ ರಾಹುಲ್ ಟೆಸ್ಟ್ನಲ್ಲಿ 11 ಶತಕ, ಟಿ20ಯಲ್ಲಿ 2 ಜೊತೆಗೆ ಏಕದಿನದಲ್ಲಿ 8ನೇ ಶತಕವನ್ನು ಇಂದು ಕಿವೀಸ್ ವಿರುದ್ಧ ಬಾರಿಸಿದರು. ಈ ಮೂಲಕ ಇದು ದೊಡ್ಡ ವಿಶ್ವ ದಾಖಲೆಯಾಗಿ ಉಳಿದುಕೊಳ್ಳಿತು. 794 ದಿನಗಳ ಬಳಿಕ ಕೆಎಲ್ ರಾಹುಲ್ ಅವರ ಬ್ಯಾಟ್ನಿಂದ ಶತಕ ಬಂದಿದ್ದು ನಮಗೂ ಕೂಡ ಖುಷಿಯಾಯಿತು. ಈ ಕೆಎಲ್ ರಾಹುಲ್ ಅವರ ಬ್ಯಾಟ್ನಿಂದ ಬಂದ ಈ ಒಂದು ಶತಕ ವೈಭವ ನಿಮಗೆ ಹೇಗಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.